ಎಲ್ಲರಿಗೂ ಶುಭೋದಯ. ಫ್ಯೂಚರ್ ಫೌಂಡೇಶನ್ ಶಾಲೆಗೆ ಸುಸ್ವಾಗತ. ನನ್ನ ಹೆಸರು ಮನಸ್ವಿ. ನಾನು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್ವೇ ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಸುವಂತಹ ಗಾದೆ ಮಾತುಗಳು. ಅದರಲ್ಲಿ ನನಗಿಷ್ಟವಾದ ಗಾದೆ ಮಾತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಗಾದೆಯು ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳು. ಈ ಗಾದೆಯು ಮಾತಿನ ಮಹತ್ವವನ್ನು ಹಾಗೂ ಆಹಾರದ ಇತಿಮಿತಿಗಳನ್ನು ತಿಳಿಸುತ್ತದೆ. ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಆಹಾರವನ್ನು ಸೇವಿಸಿದರೆ ಆರೋಗ್ಯವಂತರಾಗಿ ಬದುಕಬಹುದು. ಆರೋಗ್ಯಕ್ಕೆ ಯಾವುದು ಪಥ್ಯ ಹಾಗೂ ಅಪಥ್ಯ ಎಂದು ತಿಳಿದು ಉಣ್ಣಬೇಕು. ಹೊಟ್ಟೆ ತುಂಬಿದರೆ ಸಾಕೆಂದು ಸಿಕ್ಕಿದ್ದೆಲ್ಲವನ್ನೂ ತಿಂದರೆ ಆರೋಗ್ಯ ಹದಗೆಡುತ್ತದೆ. ಅದೇ ರೀತಿ ನಾವಾಡುವ ಮಾತು ನಯ ವಿನಯದಿಂದ ಕೂಡಿರಬೇಕು. ಯಾವುದೇ ವಿಷಯವಾದರೂ ಅದನ್ನು ಅರಿತು ಮಾತನಾಡಬೇಕು. ನಾವಾಡುವ ಮಾತು ಮನೆ ಮನಸ್ಸನ್ನು ಕೆಡಿಸಬಹುದು, ಸಂಬಂಧಗಳು ಹಾಳಾಗಬಹುದು. ಆದ್ದರಿಂದ ನಾವಾಡುವ ಮಾತು ಇನ್ನೊಬ್ಬರಿಗೆ ನೋವು ಕೊಡುವಂತೆ ಇರಬಾರದು. ಒಟ್ಟಿನಲ್ಲಿ ನಾವಾಡುವ ಮಾತು ಹಾಗೂ ಮಾಡುವ ಊಟ ಎರಡೂ ಹಿತಮಿತವಾಗಿದ್ದರೆ ಕ್ಷೇಮ ಎಂಬುದು ಈ ಗಾದೆಯ ತಾತ್ಪರ್ಯವಾಗಿದೆ. ಧನ್ಯವಾದಗಳು.